ಅಲ್ಲ ಕಣವ, ನನಗೆ ಈ ಥರ ಆಗೈತೆ ಅಂತ ಒಂದು ಫೋನಲ್ಲಿ ಒಂದು ಮಾತು ಹೇಳಿಲ್ವಲ್ಲ ನೀವು? ಸರಿಯಾ? ಏನು ಎತ್ತ ಅಂತ ಕೇಳಿದ್ರು ಗಂಡ ಹೆಂಡ್ತಿರು ಏನು ಅಂತ ಹೇಳಿಲ್ಲ. ಇವಾಗ ನೋಡಿದ್ರೆ ಅವಳು ಮದುವೆ, ಹಿಂಗೆ ನೋಡಿದ್ರೆ ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಕೂತವಳೆ. ಎಲ್ಲ ದಿಗ್ಲು ಬಿದ್ದೈತಲ್ಲವ. ದಿಟನ ಆಸ್ತಿ ಎಲ್ಲ ನಮ್ಮ ಕೈಗೆ ಸಿಗ್ತೇನವಾ? ಅಯ್ಯೋ ದಿಟ ಕಣಪ್ಪ. ಪಾಪ ನಿಮ್ಮಪ್ಪ ಅದು ಕಾಸ್ಗಿ 2-3 ದಿನ ನಿದ್ದೆನೇ ಮಾಡಿಲ್ಲ. ತಗೋ ಹುಡುಕಿ 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 ಸಾಕಾಗೋಗಿದ್ದಕ್ಕೆ ಕಳ್ಳಿ ತಂದು ಅವಳ ಬಾಯಿಗಿಟ್ಟಾಕ. ಅಲ್ಲಿ ಮ್ಯಾಲ್ಗಡೆ ಸ್ಟೋರ್ ರೂಮ್ ಮಾಡ್ಕೊಂಡಿಲ್ವೇ ಏನಾದ್ರು ಗುಜ್ರಿ ಪಜ್ರಿ ಹಾಕಕ್ಕೆ, ಏನು ಬ್ಯಾಡ್ದ್ರೆ ವಸ್ತುನಲ್ಲಿ ಇಡೋಕ್ಕೆ. ನೋಡಿದ್ರೆ ಅವಳು ತಗೊಂಡೋಗಿ ಕೆಳಗಡೆ ಇಟ್ಬಿಟ್ಟು ಬಂದವಳೆ. ನೋಡ್ದ ನಮ್ಮ ಮನೇಲೆಲ್ಲ ಏನೆಲ್ಲ ವೇಷ ಹಾಕೊಂಡು ನಾಟಕ ಮಾಡಿದ್ದೇ ಮಾಡಿದ್ದು ಅಲ್ಲ. ಕೊನೆಗೆ ಸಿಕ್ತ ಪತ್ರ. ನಾನು ನೀನು ಎಲ್ಲ ನಿಮ್ಮಪ್ಪ ಎಲ್ಲ ಹುಡುಕಿ ಮಡಗಿದ್ದೀವಿ. ಎತ್ತಾಗೆ ಏನು ಅಂತಲೇ ಗೊತ್ತಾಗಿಲ್ಲ. ಏನು ಮಾಡ್ಕೊಂಡು ಸಾಯೋದಪ್ಪ. ಆಮೇಲೆ ನೋಡು ನಿಮ್ಮಪ್ಪ ನೀವೆಲ್ಲ ಹೋದ್ಮೇಲೆ ಅವಳು ಪುನಃ ಹೋಗಿ ಆಸ್ತಿ ಪತ್ರ ಎಲ್ಲ ನೋಡ್ಕೊ ಬಂದ್ಲು. ನಾನು 1-2 ದಿನ ಸರಿಯಾಗೆ ಬೈತಿದ್ನಲ್ಲ, ಎಲ್ಲ ಆಸ್ತಿ ಪೇಪರ್ ಸಿಕ್ಕಿದ್ದದೆ ಏನು ಅಂದ್ಕೊಂಡು ಹೋಗಿ ನೋಡೋಕೆ ಹೋಗೋಳೆ. ಆಗ ನಿಮ್ಮಪ್ಪಯ್ಯ ಹಿಂದುಗುಂಟ ಹೋಗೈತೆ. ನೋಡಿದ್ರೆ ಆಮೇಲೆ ಪೇಪರ್ ಎತ್ಕೊ ಬಂದಿದ್ದ. ಸದ್ಯ ಬಿಡವ, ಅಪ್ಪಯ್ಯನಿಗಾದ್ರೂ ಸಿಕ್ತಲ್ಲ ಪೇಪರು. ಆಮೇಲೆಲ್ಲ ಲಾಯರ್ ಹತ್ರಕ್ಕೂ ಹೋಗಿ ಮಾಡಿಸ್ಕೊಂತ ಇಲ್ವೋ ಪೇಪರ? ಅಯ್ಯೋ ಮಗ, ನೀವು ಹೋದ್ರಲ್ಲ ಅದ್ರ ಹಿಂದಿನ ದಿನನೇ ಸಿಕ್ತಕಲ್ಲ. ಸಿಕ್ಕಿದ ದಿನನೇ ಹೋಗ್ಬಿಟ್ಟತ್ತಿಗೆ ಇವಳ ಹತ್ರ ಸೈನ್ ಮಾಡಿಸ್ಕೊಂಡ್ಬಿಟ್ಟೆ. ಇದು ಯಾರೋ ಎಲೆಕ್ಷನ್ ಬರ್ತತೆ, ವೋಟರ್ ಐ ಡಿದು ಕಾರ್ಡು ಮಾಡಿಸ್ಕೋಬೇಕು, ಸೈನ್ ಹಾಕು, ನೀನು ಇವ್ರಿಗೆ ಸೇರ್ಕತೀಯ. ಆಮೇಲೆ ಸುಮ್ಮನೆ ನಾನು ಎದುರಿಸ್ಬಿಟ್ಟೆ ಕಣಪ್ಪ. ಜೀವನ ಮದುವೆ ಆಗಬೇಕಲ್ಲ ನೀನು, ಅಕಸ್ಮಾತ್ ಏನಾದರೂ ಬೇಕಾಯ್ತದೆ ಮುಂದಕ್ಕೆ ಇಟ್ಕೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಮಾರಿಸ್ಬಿಟ್ಟು ಹೋಗಿ ಸೈನ್ ಹಾಕ ಬಂದ್ಬಿಟ್ಟೆ. ಅಯ್ಯೋ ನನ್ನ ಜೀವ ಬೇರೆ ಪುಕ್ಕ 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 ಅಂತ ಹೊಡ್ಕತ್ತಿಟ್ಕೊಂಡ ಮಗ. ಎಲ್ಲೂ ಕೆಳಗಿಲ್ಬಿಟ್ಟವಳು, ಹಂಗೂ ತಗ್ಲಾಕಂಡೆ ಅನ್ಕೊಂಡೆ. ಸದ್ಯ ನಾನು ತಗ್ಲಾಕಲಿಲ್ಲಕಲ್ಲ. ಆಮೇಲೆ ತಗೋಗು ಪೇಪರ್ ಇವನು ಹಂಗೆ ಅಂದ್ಕೊಂಡು ಎತ್ಕೊಬ್ಬು ಅಂದೆ ಕಣಪ್ಪ. ಅಯ್ಯೋ ಎಲ್ಲಿ ಹಿಡ್ಕೊಂಡ್ಬಿಡ್ತಾಳೆ ಅಂತ ಬಾಯಿಕೇನೆ ಅರ್ಧ ಜೀವ ಹೊಂಟೋಗಿತ್ತು. ಸದ್ಯ ನನ್ನ ಪುಣ್ಯಕ್ಕೆ ಹೋಗಿ ತಿರ್ಗ ನನ್ನ ಗಂಡನ ಕೊಟ್ಬಿಟ್ಟು ಅವನ್ನ ಪಟ್ಟಣ ಕಳಿಸ್ಬಿಟ್ಟು ಲಾಯರ್ ಜೊತೆ ಎಲ್ಲ ಮಾತಾಡಿ ಮುಗಿಸ್ಕೊಂಡು ನಿನ್ನ ಹೆಸ್ರಿಗೆ ದುರ್ಗನ ಹೆಸರಿಗೆ ಸದ್ಯಕ್ಕೆ ನಮ್ಮ ಹೆಸರಲ್ಲಿ ಇಬ್ಬರು ಹೆಸರಲ್ಲಿ ಇರಲಿ, ಆಮೇಲೆ ನಾವು ಇಲ್ದ ಅನ್ನೋ ಕಾಲಕ್ಕೆ ನಿನ್ನ ಹೆಸರಿಗೆ ಅಂತ ಮಾಡ್ಸಿದೀವಿ ಕಣಪ್ಪ. ಓಲಿ ಬಿಡವ, ಹೆಂಗೋ ಒಟ್ಟಿನಲ್ಲಿ ನಮ್ಮ ಆಸ್ತಿ ನಮ್ಮ ಕೈ ಸೇರಿದ್ರಿಂದ ಅವಳು ಬುದ್ಧಿ ಬರ್ತದ ಬಾ. ಎಷ್ಟು ಅಪ್ಪಯ್ಯ ಎಷ್ಟು ನನಗಿಂತ ಚೆನ್ನಾಗೆ ತಂಗಿ ಅಂತ ತಲೆ ಮೇಲೆ ಕೂರ್ಸೋದಕ್ಕೆ ನಮ್ಮ ಅಪ್ಪನ್ನ ಮಂಗಿ ಮಾಡಿಕ್ಬಿಟ್ಟಿದ್ಲು ಬಾ. ಅದು ದಿಟನೇ ತಗಲ್ಲ. ನಿಮ್ಮಪ್ಪ ನಿನಗೆ ಎಷ್ಟು ಉಗಿದ್ರು ಏನು ಬತ್ತು ಅನ್ನಂಗೆ ಆಗೋಗಿತ್ತು ನನ್ನ ಜೀವನ. ಉಗ್ದು ಬ್ಯಾಡರಿ ಒಂದಲ್ಲ ಒಂದು ದಿನ ಸರಿಯಾಗಿ ಮಾಡ್ತಾಳೆ ನಮ್ಮಿಬ್ರಿಗೂ. ಬ್ಯಾಡ ಕಣಪ್ಪ, ಹಂಗೆ ಕಣಪ್ಪ ಅಂತ ಹೇಳ್ತಾನೆ ಇರ್ತೀನಿ. ಕೇಳಿದ್ನ ನನ್ನ ಮಾತು ಕೇಳಕ್ಕಿಲ್ಲ ನಿಮ್ಮಪ್ಪಯ್ಯ. ಅದೇನು ಬುದ್ಧಿ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂದಂಗೆ ಆಡ್ತಾನೆ. ಇಲ್ಲ ಅಂದಿದ್ರೆ ಅದನ್ನು ಬತ್ತಿನಿಲ್ಲ. ತಗೋ. ಅಯ್ಯೋ ಓಲಿ ಬಿಡವ, ಇವಾಗ ಬೈದ್ರೆ ಏನು ಬತ್ತು, ಇವಾಗೆಲ್ಲ ಅಪ್ಪಯ್ಯನಿಗೆಲ್ಲ ಗೊತ್ತಾಗತ್ತಲ್ವಾ. ಮತ್ತೆ ಇನ್ನೊಂದ್ಸಲ ಹೆಂಗೆ ಮಾಡೋಕ್ಕದ? ಏನು ಮಾಡೋಕ್ಕಾಗಲ್ತು. ಆದರೆ ಹುಷಾರಾಗಿರ್ಬೇಕು. ಸದ್ಯಕ್ಕೆ ನಿಮ್ಮ ಹೆಸರಲ್ಲೇ ಐತೆ ಅನ್ನೋದು ಅವಳಿಗೆ ಗೊತ್ತಿರಲಿ. ನಮ್ಮ ಹೆಸ್ರಿಗೆ ಅಂದರೆ ಮತ್ತೆ ನಮ್ಮಿಂದ ನಿಮ್ಮಿಂದ ಅನ್ನಂಗೂ ಏನಾದರೂ ಒಂದು ಕಿತಾಪತಿ ಮಾಡಿದ್ರು ಮಾಡ್ಬಿಡ್ತಾಳೆ ಕಣವ ಅಂತ ತಲೆ ಅವಳ್ದು ತಲೆ. ದುಡ್ಡು ಕೊಟ್ಬಿಟ್ಟು ಬೇಕಾರೆ ಬದುಕಿರೋರನ್ನ ಬದುಕಿಲ್ಲ ಅಂತಲೂ ಬಸ್ಸಿಸ್ಬಿಡ್ತಾಳೆ ಅವಳು. ಅಲ್ಲಿವರೆಗೂ ಬಿಟ್ಬಿಟ್ಟ ನಾನು ಇರೋವರೆಗೂ ಮತ್ತೆ ಅವಳನ್ನ ಚೇರ್ ಮೇಲೆ ಕೂರ್ಸಕ್ಕೆ ರಾಣಿ ಥರ ಕೂರ್ಸಕ್ಕಂತೂ ನಾನಂತೂ ಬಿಡಲ್ಲ. ಅದಕ್ಕೆ ಅಲ್ವಲ್ಲ ಆ ತಿಪ್ಪೇಸ್ವಾಮಿ ಜೊತೆ ಮದುವೆ ಮಾಡ್ತಿರೋದು. ಅದ್ಯಾವ್ದವ ತಿಪ್ಪೇಸ್ವಾಮಿ? ಅಲ್ಲ, ತಿಪ್ಪೇಸ್ವಾಮಿ ಯಾರಿರೋದು? ನನಗೆ ಗೊತ್ತಿರೋದು ಒಪ್ಪಿಯ ತಿಪ್ಪೇಸ್ವಾಮಿ. ನಿನ್ಗೆ ಯಾರವ ಗೊತ್ತು ತಿಪ್ಪೇಸ್ವಾಮಿ? ಲೋ ಮಗ, ಅವೈದ ಅನಾಥ ತಿಪ್ಪೇಸ್ವಾಮಿ ಅಪ್ಪ ಅವ್ವ ಯಾರು ಇಲ್ಲ ನೋಡು. ಚೆನ್ನಾಗೆ ಅವ್ರ ಮನೇಲಿ ಕೂಲಿ ನಾಲಿ ಮಾಡಿ ಅವನ ಪಾಡು ಅವನ ಜೀವನ ನೋಡ್ಕೊತಾನಲ್ಲ ಆ ತಿಪ್ಪೇಸ್ವಾಮಿ ಕಲ. ನೀನು ಗೊತ್ತಿರೋ ತಿಪ್ಪೇಸ್ವಾಮಿನೇ ನನಗೆ ಗೊತ್ತಿರೋ ಅವನು. ಇನ್ಯಾರು ಗೊತ್ತು? ಏನವ ಹೇಳ್ತಿದ್ಯಾ ನೀನು? ಆ ತಿಪ್ಪೇಸ್ವಾಮಿನ ಚೈತ್ರ ಮದ್ವದಳ ದಿಟ್ವಾಗ್ಲೂ? ಅಥವಾ ಎಲ್ಲಿದ್ದೀರಾ? ಬಾರವಾ, ಇಲ್ಲಿದ್ದೀವಿ ಬಾಲಿ ಆಲ್ತಕ್ಕೆ. ಲೋ ಮಗ, ನಿಂಗೇನು ಗೊತ್ತಾಗಿಲ್ಲ, ಸುಮ್ಕೆ ಇರು. ಪಾಪ ದುರ್ಗವ ಅಡುಗೆ ಮಾಡಿ ಸಾನೆ ದಿನ ಆಗೋಗೈತೆ ನಮ್ಮನೇಲಿ. ನನಗಂತೂ ನಾನು ಮಾಡಿದ್ನ ನನಗೆ ತಿನ್ನಕ್ಕೆ ಬೇಜಾರಾಗೋಗಿತ್ತು. ಇನ್ನು ಚೈತ್ರಾದೇವಿ ಹತ್ರ ನಾನು ಮಾಡಿಸ್ಬಿಟ್ರೆ ನಾನು ಮೇಲಕ್ಕೆ ಹೊಂಟೋಯ್ತೀನಿ ಕಲ. ಅಷ್ಟೇ ಮುಗೀತು ಕತೆ. ಅದಕ್ಕೆ ಕಷ್ಟನೋ ಸುಖನೋ ನಾನೇ ಮಾಡಿಕೊಂಡು ತಿಂತಿದ್ದೆ. ಅವಳಿಗೂ ಮಾಡಾಕೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ನನಗಂತೂ ದುರ್ಗವ ನಾಲಿಗೆಗೆ ಚೆನ್ನಾಗಿ ರುಚಿ ಹತ್ತಿಸ್ಬಿಟ್ಟಿದ್ಲು. ಮೊದಲು ಅವನಿಗೆ ಹುಸಿ ಹೋಯ್ತಿದ್ನ ಮಾಡಕ್ಕೆ ಗೊತ್ತಿಲ್ಲ ಅಂತ ರುಚಿಗೆ ಅಡ್ಜಸ್ಟ್ ಆಗ್ಬಿಡ್ತು. ಇವಾಗ ನನ್ನ ನಾಲಿಗೆ ದುರ್ಗವ ಇಲ್ದಿರೋದಕ್ಕೆ ಅದೇನಾದ ಆಗೋಗಿತ್ತು ಕಣಪ್ಪ. ಓ, ಯಾವಾಗ್ಲೇ ಬಂದೆ ಮಗ? ಬಂದ್ರ ನಾನೇ ಫೋನ್ ಮಾಡಿಸಿ ಕರ್ಸುವ ಅಂತಿದ್ದೆ. ಸದ್ಯ ಬಂದ್ರಲ್ಲ.
ಅದೇನು ಇಂಪಾರ್ಟೆಂಟವ ಮಾತುಕತೆಗೆ, ಅದು ನನ್ನ ಕರ್ಸೋವಂಥದ್ದು. ಅದೇನಾಗಿತ್ತು? ಬಾರಪ್ಪಯ್ಯೋ ಕುತ್ಕೋಪಯ್ಯೋ, ಆಮೇಲೆ ಮಾತಾಡಮ್ಮ ಬಾಯ್ಲಿ ಕುತ್ಕೋ ಬೈಲಿ. ಅಯ್ಯೋ ಅವ್ವ ಅವ್ವ ಏನೇನೋ ಹೇಳ್ತಾವಳೆ, ನನಗೆ ದಿಗ್ಲು ಉಡ್ತೈತೆ. ಏನು ಎತ್ತ ಅಂತಾನೆ ದಿಕ್ಕೆ ತೋರಿಸ್ತಾ ಇಲ್ಲ, ಭಯದ ಮೇಲೆ ಭಯ ಉಡ್ತೈತೆ. ಬಾರಪ್ಪಯ್ಯೋ. ಹೌದಾ? ಅದೆಂತ ದಿಗ್ಲು ಉಡೋ ಥರ ನನ್ನ ಮಗನಿಗೆ ಎದುರಿಸ್ತಿದೆಯೇ? ಏ ನೀವೇನ್ ಕಾಣ್ರ, ಬರ್ರಿ ಕುತ್ಕೋ ಬರ್ರಿ ಮಾತಾಡ್ಮ. ಎಲ್ಲ ನನ್ನ ಸೊಸೆ ಬಂದಾಗಿಂದ ಕಣಿಗೆ ಕಾಣಿಸ್ತಾ ಇಲ್ಲ. ಎತ್ತೋಗೋದ್ಲು. ಅದಾಗೆ ಏನಾದರೂ ಕಳಿಸ್ಬಿಟ್ಟೆ ಹೆಂಗೆ? ಏನಾದರೂ ಮಾಡಿ. ಇಲ್ಲಪ್ಪಯ್ಯೋ, ಬಂದವಳೆ ಅಡುಗೆ ಮನೆಗೆ ಹೋಗೋಳೆ. ಅವ್ವ ಅದೇನು ಮಾಡ್ಕೊತಾಕ ಬರೋಗವ್ವ ಅಂತ ಕೇಳ್ತು, ಹೋಗೋಳೆ. ಅಲೇ ಆ ಹೆಣ್ಣ ಬಂದ ತಕ್ಷಣ ಅಡುಗೆ ಮನೆಗೆ ಓಡಿಸಿದ್ಯಲ್ಲ ನೀನು, ಸರಿಯಾ? ಸುಮ್ಕೆ ಇರ್ರಿ, ನಾನೇ ಮಾಡಿ 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 ನನ್ನ ನಲಗಿಗೆ ನನಗೆ ನಾನು ಮಾಡಿದ ಅಡುಗೆನೇ ಇಷ್ಟ ಆಯ್ತಲ್ಲ, ಅದಕ್ಕೆ ನಾನು ಸೊಸೆ ಕಳಿಸ್ದೆ. ಅದರಲ್ಲಿ ಏನು ತಪ್ಪು? ಸುಮ್ಕೆ ಇರಿ. ಮಾವಯ್ಯ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಆರೋಗ್ಯ ಚೆನ್ನಾಗೈತಾ? ಅಯ್ಯೋ ಬಾರ ಕೊಸು, ನಿನ್ನೆ ನೆನೆಸ್ಕೊತಿದ್ದೆ ನೋಡು. ಬಂದ ತಕ್ಷಣ ಅಡುಗೆ ಮನೆಗೆ ಹೊಂಟದ. ಅಯ್ಯೋ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮಾಡ್ಬೋದಿತ್ತಲ್ಲವ, ಆಯಾಸ ಆಗಿರಲ್ವೇ? ಅಯ್ಯೋ ತಗೊಳ್ಳಿ ಮಾವಯ್ಯ, ಅಲ್ಲಂತೂ ಎಂಥದ್ದು ಕೆಲಸ ಇಲ್ಲ, ಏನಿಲ್ಲ. ಮಾತಾಡೋಕ್ಕೆ ನಮಗೆ ಪುರ್ಸೋತೆ ಇಲ್ಲ ಅನ್ಕೊಳ್ರಿ. ಸುಮ್ಮನೆ ಅದು ಇದು ಅಂತ ಚಿಕ್ಕಪುಟ್ಟ ಕೆಲಸ ಮಾಡ್ತಿದ್ದು ಆಟಿಯ. ಏನು ನಮ್ಮ ಅತ್ತೆವ ಏನು ಕೆಲಸ ಕೊಡ್ತಿರ್ಲಿಲ್ಲ ಇಲ್ಲಿ. ಇವಾಗ ನನಗೇನೆ ಕೈಗೆ ಬಾಯಿ ಎಲ್ಲ ಒಂಥರ ಕಟ್ಟಾಗ್ತಂಗಾಯ್ತು. ತಡಿ ಅತ್ತೆವ ಕೇಳ್ತಲ್ಲ, ಏನಾರ ಮಾಡ್ಕೊಂಡು ತಗೊಂಬೋವ ಅಂತ. ಅದಕ್ಕೆ ನೋಡಿ ಉದ್ದಿನ ವಡೆ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಅತ್ತೆವನಿಗೆ ಇಷ್ಟ ಅಲ್ವಾ? ಅಯ್ಯಯ್ಯಯ್ಯ, ನನ್ನ ಸೊಸೆ ಭಾರಿ ಒಳ್ಳೆ ಕಣವ. ಕೆಲವೊಂದು ವಿಚಾರ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಭಾರಿ ಒಳ್ಳೆಯವಳು. ನೋಡು ನನಗೆ ವಡೆ ಎಷ್ಟು ಇಷ್ಟ ಅಂತ. ಬಂದ ತಕ್ಷಣ ಅದು ಎಷ್ಟೊತ್ತು ಟೈಮ್ ತಗೋತದೆ, ಬೇಗ ಬೇಗ ಮಾಡ್ಕೊತಕ್ಕ ಬಂದೈತಲ್ಲ. ಅಯ್ಯೋ ಭಾಳ ಖುಷಿ ಆಯ್ತು ಕಣ ದುರ್ಗ. ಇಲ್ಲಿ ಕೊಟ್ಬಿಡು. ನಾಲ್ಗೆ ತುಂಬ ರುಚಿ ಹಿಡಿಕೊಂಡವಳೆ. ಒಳ್ಳೆ ಬಸ್ರಿ ಬೈಕೆ ಎಂದಂಗೆ ಮಾಡಿಸ್ಕೊಂಡು ತಿಂತಾಳೆ ಯಾವಾಗ್ಲೂ. ಸುಮ್ಕಿರ್ರಿ ನೀವು, ನಿಮಗೂ ಒಂದೆರಡು ಕೊಡ್ತೀನಿ. ಯಾವಾಗ್ಲಿ ಬಿಡಿ ಮಾವಯ್ಯ. ಅವಯ್ಯ ಅಪ್ಪಯ್ಯ ಸುಮ್ಕೆ ಇರ್ತೀರಾ? ನಾನು ಚೈತ್ರನ ಬಗ್ಗೆ ಮಾತಾಡ್ತಿದ್ರೆ ನೀವು ನೋಡಿ ಅವಳ ಬಗ್ಗೆ ಮಾತಾಡಿ ಅಂದರೆ ವಡೆ ಬೋಂಡ ಬಜ್ಜಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಅದೇನಂತ ಹೇಳಪ್ಪ, ನಾನು ತಿಳ್ಕೊತೀನಿ. ಏನಮ್ಮ ಹೇಳ್ದೆ ಮಗನಿಗೆ? ಆಸ್ತಿ ಪಾಸ್ತಿ ಎಲ್ಲ ಸಿಕ್ಕೈತೆ ಕಣ್ಮಗ. ಇನ್ನೇನಿಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆ ತುಂಬ ಕೆಲಸ ಮಾಡ್ಕೊಂಡು ಅವಳೆ. ಮತ್ತೆ ಏನು ಕಿರಿಕಾಗಲ್ಲ ಕಣಪ್ಪು ಅವಳಿಂದ. ನಿಮಗೆ ಎಲ್ಲ ಆಸ್ತಿನೂ ನಿನ್ನ ಹೆಸ್ರಿಗೆ ಬರ್ಸಿದ್ದೀನಿ, ನಮ್ದಾದ್ಮೇಲೆ ನಿಮಗೆ ಅಂತಾನೆ. ಏನು ತಲೆ ಕೆಡ್ಸ್ಕೊಬೇಡ. ಎಲ್ಲ ಈ ಮನೆ ಎಲ್ಲ ಉಸ್ತುವಾರಿ ಎಲ್ಲ ನೀನೇ ನೋಡ್ಕೋಬೇಕು ಇನ್ನು ಮುಂದಕ್ಕೆ. ಹಂಗಲ್ಲ ಕಣಪ್ಪಯ್ಯ, ಚೈತ್ರ ಅವಳು ಮದುವೆ ಮಾಡ್ತಾರಂತೆ ಅವ್ವ. ಅಯ್ಯೋ ಹೇಳ್ತಾಳೆ, ಹುಡುಗ ಸಿಕ್ಬೇಕಲ್ಲಪ್ಪ. ನಾನು ಅವಳ ಕೇಳಿ ಸಾಕಾಗೋಗಿ ಬೆಂಡಾಗೋಗಿದ್ದೀನಿ. ಅದು ಯಾವ ಹುಡುಗನ ಹುಡುಕಿ ಅದು ಈ ತಿಕ್ಲಿಗೆ ಅವ್ನು ಯಾರ ತಿಕ್ಲು ಹುಡುಕ್ಬೇಕಾಯ್ತೈತೆ. ಅಪ್ಪಯ್ಯೋ ಇಲ್ಲ ಅವ್ವ ಆಲೆ ಗಂಡು ಹುಡುಕೈತೆ. ಏನೋ ಚೈತ್ರನ್ಗೆ ಮತ್ತೆ ಮದುವೆ ಮಾಡಿರ ನೀವು? ಅವಳು ಒಪ್ಕೊಂತಾಳ ಅತ್ತೆವ ಮಾವಯ್ಯ? ಮದುವೆ ಮಾಡಿಸ್ತೀರಾ? ಯಾರು ಹುಡುಗ? ಯಾವ ಊರ್ದು ಹುಡುಗ? ಎಲ್ಲಿದ್ದನು? ಏನು ಮಾಡ್ಕೊಂಡಿದ್ದನು? ಅಲ್ಲ ಕಡ, ಮತ್ತೆ ಆ ಹುಡುಗಂಗೆ ಏನಾದ್ರು ತೊಂದರೆಗಿಂದ್ರೆ ಕೊಟ್ಬಿಟ್ಟಳು ಅಂತ ಯಾವಾಗ್ಲೂ ಮೂರತ್ತು ಜೀವ 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 ಅಂತ ಜೀವನನೇ ಹಾಳು ಮಾಡ್ಕೊಂಡು ಕೂತೈತೆ ಬೆಣ್ಣು. ಅದೇನು ಮಾಡ್ತೈತೆ ಏನವಕ್ಕ? ಹ್ಞೂ ಕಣವ, ನಮ್ಮ ಮನೇಲೇ ಇದ್ರೆ ಏನಾದರೂ ಕಿತಾಪತಿ ತೆಗಿತಾಳೆ ಅಂತ ಹೇಳಿ ಗಂಡನ್ನು ನೋಡಿದ್ದೀನಿ. ಅವನ ಜೊತೆನೇ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಇರ್ತೀರಲ್ವಾ? ಮದುವೆ ಮಾಡಿಸಿದ್ಯಾ? ಇನ್ನೊಂದು ತಿಂಗಳಲ್ಲಿ ಅವಳೆಲ್ಲ ಕಲ್ತ್ಕೋಬೇಕು. ಅಡುಗೆ ಪಡ್ಗೆ, ಮನೆ ಸ್ವಚ್ಛ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳಿ. ಇವಾಗ ನೋಡು, ಪಾತ್ರೆ ಬಟ್ಟೆ ಅಂತ ತೊಳಿಯೋಕೆ ಹೋಗೋಳೆ. ಅದು ಮನೇಲಿ ತೊಳೆಯೋದ ಕಳಿಸೋದು ಹೊರಗಡೆ. ನೆಕ್ಸ್ಟು ಅವಳ ಜೀವನ ಹೆಂಗಿರ್ತೈತೋ ಹಂಗೇನೆ ಇವಾಗಲಿಂದ ರೂಢಿ ಮಾಡಬೇಕು. ಮನೇಲೆ ನಾವೇ ಅಭ್ಯಾಸ ಮಾಡಿಕೊಟ್ರೆ ಎಲ್ಲ ಈಸಿ ಆಗೋಯ್ತೈತೆ. ಇವಾಗಲಿಂದನೇ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊತ ಬಂದರೆ ಅವಳಿಗೂ ಅವಳ ಗಂಡ ಹೆಂಗಿರ್ತಾನೋ ಪಾಪ ಅವನಿಗೂ ಅನುಕೂಲ ಮಾಡಬೇಕು ತಾನೇ ಇವಳು. ಅದಕ್ಕೆ ನೋಡು ನಾನು ಹೊರಗಡೆನೆ ಕಳಿಸಿದ್ದು. ಅಪ್ಪಯ್ಯ ತಿಪ್ಪೇಸ್ವಾಮಿ ಜೊತೆ, ಆ ತಿಪ್ಪೇಸ್ವಾಮಿ ಇಲ್ವೇ ಊರಲ್ಲಿ, ಅವನ ಜೊತೆ ಮದುವೆ ಮಾಡೋಳಂತೆ. ನಿನ್ಗೇನೇ ಬಂದಿರೋದು? ಆ ಹುಡುಗ ಎಲ್ಲಿ? ನಮ್ಮ ಚೈತ್ರ ಎಲ್ಲಿ? ಮದುವೆ ಮಾಡಿ ಅವರಿಬ್ರಿಗೂ. ನಂಗೆ ಗೊತ್ತಿತ್ತು ತಂಗಿ ನೆಲ್ ಬಿಟ್ಕೊಡ್ತೀರಾ ಅಂತ ಹಬ್ಬ ಅಲ್ವಾ? ಆ ಹುಡುಗ ಬಡವ. ಇನ್ನು ಇವಳ ಜೊತೆ ಹೆಂಗೆ ಮದುವೆ ಮಾಡಿ ಸಂಸಾರ ಮಾಡೋಳು? ನನ್ನ ತಂಗಿ ಎಲ್ಲಿ ಕರ್ಗಿರ್ಗೆ ಹೋಗ್ಬಿಡ್ತಾಳಂತ ಭಯ ಅಲ್ವಾ? ಇನ್ನೂ ಎಲ್ಲಿ ಪಾಪ ಅವನ ಜೊತೆ ಇದ್ದು ಕೆಲಸ ಮಾಡಿಸ್ಬಿಟ್ಟನು ಅಂತ ತಂಗಿ ಮೇಲೆ ಕಾಳಜಿ ಅಲ್ವೇ? ಎಲ್ಲೋಯ್ತಿದೆ ನಿಮ್ಮ ಬುದ್ಧಿ? ಲೇ ಅದು ಹಂಗಲ್ಲ ಕಣೆ ಪಾಪ. ಆ ಹುಡುಗನ ಜೀವನ ಯಾಕೆ ಹಾಳು ಮಾಡಿಯೇ ಅಂತ ಅಲ್ಲ. ಮೊದಲನೇದಾಗಿ ಅವಳು ಒಪ್ಕೊಂತಾಳ ಚೈತ್ರ ಮದುವೆಗೆ ಆ ತಿಪ್ಪೇಸ್ವಾಮಿ ಜೊತೆ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.